ಸ್ಮೈಲ್. ಶ್ರೀಮತಿ ಸುಮಲತಾ ಬೆಳೂರು 1964ರಲ್ಲಿ ಹುಬ್ಬಳ್ಳಿಯಲ್ಲಿ ಜನಿಸಿ PhD ವ್ಯಾಸಂಗ ಮುಗಿಸಿ ಶಿಕ್ಷಕಿಯಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಸೇರಿ ಶ್ರೀಗಳು ಸಂಘಟನೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ಸಾಂಸ್ಕೃತಿಕ ಮತ್ತು ಸಮಾಜ ಸೇವೆ ಸೇರಿದಂತೆ ಎಲ್ಲ ಕ್ಷೇತ್ರಗಳ ಸಾಧನೆಗಾಗಿ ಸಮಾಜ ಸೇವೆ ಮತ್ತು ರೈತಪರ ಹೋರಾಟಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತದನಂತರ ಬೆನಕಪ್ಪ ಬೆಂಕೆಯವರು ರೆಡಿ ಇರಿ. ಬೆನಕಪ್ಪ ಬೆಂಕೇರಿಯವರು ರೆಡಿ ಇರಿ. ವೇದಿಕೆಯ ಮುಂಭಾಗದಲ್ಲಿ ರೆಡಿ ಇರಿ. ಕಿತ್ತೂರು ಕರ್ನಾಟಕದ ಅದರಲ್ಲಿಯೂ ಬೆಳಗಾವಿ ಜಿಲ್ಲೆಯ ಬ್ರಸೆಲ್ಗೆ ಸಿನಿಮಾ ಸಾಫ್ಟ್ವೇರ್ ಮೂರನೇ ಅಂಗಾರ ಎನ್ನುತ್ತಾರೆ. ಉತ್ತರ ಕರ್ನಾಟಕದ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ರೈತರ ಹೋರಾಟಗಾರರು, ಸಮಾಜ ಸೇವಕರು ಹಾಗೂ ರಾಜಕಾರಣಿಯಾಗಿ ಗೋಕಾಕ್ ಮತ್ತು ಮೂಡಿಗೆರೆ ತಾಲೂಕಿನಲ್ಲಿ ಮಾನ್ಯರಾಗಿದ್ದಾರೆ. ಇದರ ಪ್ರಾಮಾಣಿಕ ಸೇವೆ ಹಾಗೂ ಜನಪರ ಕಾಳಜಿಗಾಗಿ 2024-25 ಸಾಲಿನ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗಣ್ಯರ ಸಮ್ಮುಖದಲ್ಲಿ ಗೌರವಿಸಲಾಗುತ್ತಿದೆ. ನಾನು ಇನ್ನೂ ಕ್ಲೋಸ್ ಅಪ್ ಜೋರಾದ ಚಪ್ಪಾಳೆ ಅವರ ಸಾಧನೆ ಇನ್ನಷ್ಟು ಹೀಗೆ ಹೇಳಿ ಶ್ರೀ ಬೆನಕಪ್ಪ ಬೆಂಕೇರಿ ಕುಸ್ತಿ ಕಲಾಕ್ಷೇತ್ರ ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು. ಅವ್ರು ಈ ಕಡೆ ಶ್ರೀ ಬೆನಕಪ್ಪ ಬೆಂಕೇರಿ ಹಾಗೆ ತದನಂತರ ಡಾಕ್ಟರ್ ಎಸ್ ಅನಿಲ್ ಕುಮಾರ್ ಶಿಕ್ಷಣ ಕ್ಷೇತ್ರ ಇವರು ರೆಡಿ ಅಣ್ಣ ನೀವು ಕ್ಲೋಸ್ ಅಪ್ ಅಂತೆ ಇವ್ರು ವೈಡ್ ಅಂತ ಕ್ಲೋಸ್ ಅಪ್ ತೆಗಿತಾನೆ ಕ್ಲೋಸ್ ಅಪ್ ಆಯ್ತು ಕ್ಲೋಸ್ ಅಪ್ ಬೆನಕಪ್ಪ ಬೆಂಕೇರಿ ಅವರು ಶ್ರೀಮತಿ ಬೆನಕಪ್ಪ ಅವರು ನಗರದಲ್ಲಿ 1960ರಲ್ಲಿ ಚಿಂಚೋಳಿಯಲ್ಲಿ ಜನಿಸಿ ಮಾಲಿಕಪುರ ಪೆಟ್ರೋಲ್ ಬಂಕ್ನಲ್ಲಿ 25 ವರ್ಷದಿಂದ ಸೇವೆ ಸಲ್ಲಿಸುತ್ತಿರುವ ಇವರು ಬಹುಮುಖ ಪ್ರತಿಭಾವಂತರು. ಕುಸ್ತಿ, ಯೋಗ, ಜನಪದ ಹಾಡುಗಳು, ಉಳಿ ಹಾಡು, ಡೊಳ್ಳಿನ ಹಾಡು, ಲಾವಣಿ ಪದ, ಚಿತ್ರಗೀತೆ ಮತ್ತು ಯೋಗ ಶಿಬಿರಗಳು. 1954ರಲ್ಲಿ ಜೆಪಿ ಕೇಸರಿ ಪ್ರಶಸ್ತಿ, ಕನ್ನಡ ಹುಡುಗಿಯರಿಗೆ ಆಯ್ಕೆ, ಹೀಗೆ ಹಲವಾರು ಕ್ಷೇತ್ರಗಳ ಸಾಧನೆ. ಸಮಾಜ ಸೇವೆ ಜೊತೆಗೆ ತಮ್ಮ ಕಾರ್ಯವನ್ನು ಉಚಿತವಾಗಿ ನೀಡುತ್ತಿರುವ ಇವರ ಸಾಧನೆಗೆ ಕರ್ನಾಟಕ ಭೂಷಣ ಪ್ರಶಸ್ತಿಯನ್ನು ಗೌರವವಾಗಿ ಇವರ ಸಾಧನೆಗೆ ಆಚರಿಸುತ್ತಿದ್ದೇವೆ. ಧನ್ಯವಾದಗಳು ಶ್ರೀ ಬೆನಕಪ್ಪ ಬೆಂಕೇರಿಯವರಿಗೆ. ದಯವಿಟ್ಟು ವೇದಿಕೆಯ ಎಡಭಾಗದಿಂದ ಬನ್ನಿ. ಅವಾರ್ಡ್ ಅನ್ನು ತಗೊಳ್ಳಿಕ್ಕೆ ವೇದಿಕೆಯ ಎಡಭಾಗದಿಂದ ಎಕ್ಸಿಟ್ ಆಗಿ ದಯವಿಟ್ಟು. ಇಲ್ಲ ಬರೋರು ಕೂಡ ಸಮಸ್ಯೆ ಆಗುತ್ತೆ, ಹೋಗೋರು ಕೂಡ ಸಮಸ್ಯೆ ಆಗುತ್ತೆ. ನೆಕ್ಸ್ಟ್ ಡಾಕ್ಟರ್ ಎಸ್ ಅನಿಲ್ ಕುಮಾರ್ ಅವರು ಶಿಕ್ಷಣ ಕ್ಷೇತ್ರ. ಡಾಕ್ಟರ್ ಎಸ್ ಅನಿಲ್ ಕುಮಾರ್ ಅವರು ಎಲ್ಲ ಡೋರ್ಸ್ ಅನ್ನು ಕ್ಲೋಸ್ ಮಾಡಿ ದಯವಿಟ್ಟು. ಡಾಕ್ಟರ್ ಎಸ್ ಅನಿಲ್ ಕುಮಾರ್ ಶ್ರೀಗಳು ಆಕ್ಟಿಂಗ್ PhD ಅಧ್ಯಯನ ಮಾಡಿ SSNRD ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದು ಈ ಹಿಂದೆ ಹಲವಾರು ಸಂಸ್ಥೆ ನಿರ್ದೇಶಕರಾಗಿ, ಮುಖ್ಯಸ್ಥರಾಗಿ ವಿವಿಧ ಹುದ್ದೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುತ್ತಾರೆ. ಹಲವಾರು ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಮಾರ್ಗದರ್ಶಿಸುತ್ತಾರೆ. ಹಲವಾರು ಪುಸ್ತಕಗಳು, ಅಧ್ಯಯನ ಸಾಮಗ್ರಿ, ತಾಂತ್ರಿಕ
ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀ ಸತೀಶ್ ರಾಮಲಿಂಗ ಶಾಪುರ್ಕರ್, ನೀನಜಿ ಗ್ರಾಮ ಪಂಚಾಯಿತಿಯವರು. ಬನ್ನಿ ಬನ್ನಿ. ನಮ್ಮನೆಲ್ಲ ಕರೆಯಲ್ಲ. ಸತೀಶ್ ರಾಮಲಿಂಗ ಶಾಪುರ್ಕರ್ ಬೆಳಗಾವಿ ಜಿಲ್ಲೆ ಸಿಂಧೂರಿನಲ್ಲಿ ಶ್ರೀಮತಿ ಭರಣವ್ವ ಮತ್ತು ಶ್ರೀ ರಾಮಲಿಂಗರ ಸುಪುತ್ರರಾಗಿ ಜನಿಸಿ ಪಿಯುಸಿವರೆಗೆ ಅಧ್ಯಯನ ಮಾಡಿ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ನೀಲಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುತ್ತಿರುವುದು, ಕೆರೆ, ಶಾಲೆ, ರಸ್ತೆಗಳ ಅಭಿವೃದ್ಧಿ ಹೀಗೆ ಹಲವಾರು ಅಭಿವೃದ್ಧಿಗಳ ಜೊತೆಗೆ ಸಮಾಜ ಸೇವೆ ಮಾಡುತ್ತಿರುವ ಶ್ರೀಮಂತರ ಸೇವೆಗಾಗಿ ಕರ್ನಾಟಕ ಪಂಚಾಯತ್ ಆಯೋಗ ಗೌರವಿಸುತ್ತಿದೆ. ಧನ್ಯವಾದಗಳು ಸತೀಶ್ ರಾಮಲಿಂಗ ಶಾಪುರ್ಕರ್ ಅವರಿಗೆ. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಪೀಟರ್ ಇ. ಆಂಟೋನ್ ಮೆಂಡೆಸ್, ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಮಾವಿನಕುರ್ಮ ಹಾಗೂ ಸಮಾಜ ಸೇವಕರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತದನಂತರ SP ಮಹಾದೇವ್ ರೆಡಿ, ವೇದಿಕೆ ಮುಂಭಾಗದಲ್ಲಿ ರೆಡಿ. ಎಡಗಡೆ ಅಣ್ಣನ ಪರಿಚಯ ಅನ್ಸುತ್ತೆ. ಯಾರು ನನ್ನ ನೋಡಿ ನಗ್ತವ್ರೆ. ಪೀಟರ್ ಮಿಲಿನ್ ಆಂಟೋನ್ ಮೆಂಡೆಸ್ ಕೊಡ್ತಾರ ಆಮೇಲೆ ಯಾರು ಮೇಡಮ್? ಅವ್ರು ಎಲ್ಲರೂ ನೋಡೋ ನಗ್ತಾರೆ. ಪೀಟರ್ ಆಂಟೋನ್ ಮೆಂಡೆಸ್ 1972ರಲ್ಲಿ ಉತ್ತರ ಕನ್ನಡದ ಹುಡುಮಾವರ ತಾಲೂಕಿನ ಮಾವಿನ ಕುಂಬದಲ್ಲಿ ಜನಿಸಿ MA ಸಮಾಜಶಾಸ್ತ್ರ ಅಧ್ಯಯನ ಮಾಡಿ ಮಾವಿನ ಕುಂಬ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಸಂಸ್ಥಾಪಕರಾಗಿ ಸಮಾಜ ಸೇವೆ, ಅಭಿವೃದ್ಧಿಪರ ಹೋರಾಟ, ಸಂಘ ಸಂಸ್ಥೆಗಳ ಸ್ಥಾಪನೆ ಮತ್ತು ಹಾಗೂ ಶಿಕ್ಷಣ ಕ್ಷೇತ್ರ, ಕ್ರೀಡಾ ಕ್ಷೇತ್ರ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಗಳಿಗಾಗಿ ಮೀಡಿಯಾ ಕ್ಲಬ್ 2024-25ನೇ ಸಾಲಿನ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಅಭಿಮಾನದಿಂದ ಗೌರವಿಸಲಾಗುತ್ತಿದೆ. ಧನ್ಯವಾದಗಳು ಪೀಟರ್ ಮಿಲಿನ್ ಆಂಟೋನ್ ಮೆಂಡೆಸ್ ಅವರಿಗೆ. ಮುಂದಿನ ಪ್ರಶಸ್ತಿ ಪುರಸ್ಕೃತರು SP ಮಹಾದೇವ್, ಶಿಕ್ಷಣ ಮತ್ತು ಕ್ರೀಡೆ. ದಯವಿಟ್ಟು ವೇದಿಕೆ ಮುಂಭಾಗದ ಮೇಲೆ ಬರಬೇಕು. ಅದ್ವೈತ್ ಕುಡಾಳ್ಕರ್ ವೇದಿಕೆ ಮುಂಭಾಗಕ್ಕೆ ಬರಬೇಕು. SP ಮಹಾದೇವ್ ಶ್ರೀಮತಿ ಸುಬ್ಬಮ್ಮ ಲೇಟ್ ಪಿಳ್ಳಚಾರವರ ಸುಪುತ್ರರಾಗಿ 1983ರಲ್ಲಿ ಮೈಸೂರಿನ ಸಾಗುಣಿಯಲ್ಲಿ ಜನಿಸಿ BA ಮುಗಿಸಿ KDS ಅಧಿಕಾರಿಯಾಗಿ, ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಮೈಸೂರು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಅಗಾಧವಾದ ಸೇವೆ ಸಲ್ಲಿಸಿ ಶಾಲಾ ಅಭಿವೃದ್ಧಿಗಾಗಿ ಅಗಲಿಗಳು ಶ್ರಮಿಸುತ್ತಿರುವ ಇವರ ಆಡಳಿತ ಸೇವೆಗಾಗಿ ಕರ್ನಾಟಕ ಮೀಡಿಯಾ ಕ್ಲಬ್ 2024-25ನೇ ಸಾಲಿನ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. SP ಮಹಾದೇವ್ ಅವರಿಗೆ ಧನ್ಯವಾದಗಳು. ಶ್ರೀ ಕುಮಾರ್ ಅದ್ವೈತ್ ಕುಡಾಳ್ಕರ್, ಸಂಗೀತ, ಕ್ರೀಡೆ ಹಾಗೂ ಬಹುಮುಖ ಪ್ರತಿಭೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅದ್ವೈತ್ ಕುಡಾಳ್ಕರ್ ಉತ್ತರ ಕನ್ನಡದ ಹಳ್ಳಿಗಾಡದ ಬಹುಮುಖ ಪ್ರತಿಭೆ. 11 ವರ್ಷದ ಈ ಭಾರತ ಸ್ಕೇಟಿಂಗ್, ಹಾರ್ಮೋನಿಯಂ ಮತ್ತು ಹಲವಾರು ವಿಧಿಯಲ್ಲಿ ಬಹುಮುಖ ಪ್ರತಿಭೆ ಹೊಂದಿದ್ದು ಮತದಾನ ಜಾಗೃತಿಗಾಗಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು 5 ಕಿಲೋಮೀಟರ್ ಸ್ಕೇಟಿಂಗ್ ಮಾಡಿ ಮತದಾನದ ಜಾಗೃತಿಯೊಂದಿಗೆ ಸಾಧನೆ ಮಾಡಿದ ಈ ಪುಟ್ಟ ಕುಮಾರನ ತಾಯಿ ಅರ್ಚನಾ ಮತ್ತು ತಂದೆ ಕಿರಣ್ ಕುಮಾರ್ ಭಾಗ್ಯವಂತರು. ಈ ಬಹುಮುಖ ಬಾಲ ಪ್ರತಿಭೆಗೆ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಈ ಸಂದರ್ಭದಲ್ಲಿ ಗೌರವಿಸಿದೆ. ಕುಮಾರ್ ಅದ್ವೈತ್ ಕುಡಾಳ್ಕರ್ ಅವರಿಗೆ ಧನ್ಯವಾದಗಳು. ಶ್ರೀಮತಿ ವಿಜಯ ವಿಷ್ಣು ಭಟ್ ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ವಿಜಯ ವಿಷ್ಣು ಭಟ್. ಹಾಗೆ ತದನಂತರ ಶ್ರೀ ರಂಗನಾಥ್ GK ಅವರು ವೇದಿಕೆ ಮುಂಭಾಗದಲ್ಲಿ ಇರಬೇಕು. ಶ್ರೀ ರಂಗನಾಥ್ GK. ಶ್ರೀಮತಿ ವಿಜಯ ವಿಷ್ಣು ಭಟ್ ಮಹಾರಾಷ್ಟ್ರದ ಪುಣೆಯಲ್ಲಿ 1947ರಲ್ಲಿ ಕೃಷ್ಣಪಟ್ಟಣದಲ್ಲಿ ಜನಿಸಿ ಬಾಲ್ಯದಲ್ಲಿ ಶಿಕ್ಷಣಕ್ಕೆ ಪ್ರೌಢಶಾಲೆಯ ಅಧ್ಯಾಪಕಿಯಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಅಗಾಧ ಸೇವೆ ಮಾಡಿದ್ದಾರೆ. ಇದರ ಸಮಾಜ ಸೇವೆ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಸೇವೆ
ಮುಗಿಸಿದೆ. ಎಸ್ ರೆಡಿ. ಶ್ರೀಮತಿ ವಿಜಯ ಫೇಸ್ ಕಾಣಿಸಲ್ಲ, ಡೌನ್ ಮಾಡಿ. ಫೇಸ್ ಕಾಣಿಸಲ್ಲ ಸರ್, ಫೇಸ್ ಕಾಣಿಸಲ್ಲ, ಡೌನ್ ಮಾಡಿ ಸ್ವಲ್ಪ. ರಂಗನಾಥ್ ಜಿ.ಕೆ. ಓಕೆ, ಇಲ್ಲಿ ನೋಡಿ, ಎಲ್ಲ ನೋಡಿ. ತದನಂತರ ಡಾಕ್ಟರ್ ಸುಬ್ಬಯ್ಯ ನೀಲ, ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಇರಬೇಕು. ಥ್ಯಾಂಕ್ ಯು. ಸುಬ್ಬಯ್ಯ ನೀಲ, ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ತದನಂತರ ಕೆ.ಆರ್. ಶಿವಾನಂದ ರೆಡ್ಡಿ, ಶ್ರೀಮತಿ ವಿಜಯ ವಿಷ್ಣು ಭಟ್ ಅವರಿಗೆ ಧನ್ಯವಾದಗಳು. ಶ್ರೀ ರಂಗನಾಥ ಜಿ.ಕೆ. ಶಿಕ್ಷಣ ಮತ್ತು ರಂಗಭೂಮಿ ಕಲಾಕ್ಷೇತ್ರ. ರಂಗನಾಥ್ ಜಿ.ಕೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಾಟವೀರನಹಳ್ಳಿ ಗ್ರಾಮದಲ್ಲಿ 1952ರಲ್ಲಿ ಜನಿಸಿ BA/BEd ಶಿಕ್ಷಣ ಪಡೆದು ಹಲವಾರು ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಸದ್ಯ ಶ್ರೀ ಶಿವಕುಮಾರ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ನಾಲ್ಕೆರೆ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ರಂಗಭೂಮಿ, ಜನಪದ, ಕೋಲಾಟ, ಪಂಡರಿನಾಥ ಭಜನೆ, ದಾಸಪದಗಳು ಸೇರಿದಂತೆ ಹಲವಾರು ಕಲಾ ಕ್ಷೇತ್ರಗಳಲ್ಲಿ ಸಾಧನೆಗಳು. ಇವರ ರಂಗಭೂಮಿ ಹಾಗೂ ಕಲಾ ಕ್ಷೇತ್ರದ ಸಾಧನೆ ಮತ್ತು ಸಾಹಿತ್ಯ ಆಸಕ್ತಿಯ ಸಾಧನೆಗಳಿಗಾಗಿ ಕರ್ನಾಟಕ ಮೀಡಿಯಾ ಕ್ಲಬ್ 2024-25ನೇ ಸಾಲಿನ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ ರಂಗನಾಥ್ ಜಿ.ಕೆ. ಅವರಿಗೆ ಧನ್ಯವಾದಗಳು. ಡಾಕ್ಟರ್ ಸುಬ್ಬಯ್ಯ ನೀಲ, ಚಿತ್ರಕಲೆ ಕಲಾವಿದರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಡಾಕ್ಟರ್ ಸುಬ್ಬಯ್ಯ ನೀಲ ಶ್ರೀಮತಿ ಸುಭದ್ರ ಭಾಳಿ ಮತ್ತು ಶ್ರೀ ಮಹಾದೇವಯ್ಯರ ಮಗನಾಗಿ 1956ರಲ್ಲಿ ಕಲಬುರಗಿಯಲ್ಲಿ ಜನಿಸಿ MA ಫೈನ್ ಆರ್ಟ್ಸ್ ಮುಗಿಸಿ ಚಿತ್ರಕಲೆಯಲ್ಲಿ PhD ಮುಗಿಸಿ ಶರಣ ಬಸವ ವಿಶ್ವವಿದ್ಯಾಲಯ ಪ್ರೊಫೆಸರ್ ಮತ್ತು ಚೇರ್ಮನ್ ಆಗಿ ಸುದೀರ್ಘ ಸೇವೆ, ಹಲವಾರು ಚಿತ್ರಕಲಾ ಪ್ರದರ್ಶನಗಳು ಹಾಗೂ ಶಿಬಿರಗಳು ಸೇರಿದಂತೆ ಚಿತ್ರಕಲೆಯ ಕ್ಷೇತ್ರದಲ್ಲಿ ಮಾಡಿದ ಅತ್ಯುತ್ತಮ ಸೇವೆಗಾಗಿ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಸುಬ್ಬಯ್ಯ ನೀಲ ಅವರಿಗೆ ಧನ್ಯವಾದಗಳು. ಶ್ರೀ ಕೆ.ಆರ್. ಶಿವಾನಂದ್, ಕೃಷಿ ಕ್ಷೇತ್ರ ಮತ್ತು ರಂಗಭೂಮಿ ಕಲಾ ಕ್ಷೇತ್ರ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತದನಂತರ ದಿನಕರ್ ರಾವ್ ನಾರಾಯಣ ರಾವ್ ಕುಲಕರ್ಣಿ ಅಷ್ಟಗಿ ಅವರು ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಬೇಕು. ಕೆ.ಆರ್. ಶಿವಾನಂದ ಶ್ರೀಗಳು ದೊಡ್ಡರಂಗಮ್ಮ ಮತ್ತು ಕೆ.ಸಿ. ರಾಮನಗರ ನಗರದಲ್ಲಿ 1957ರಲ್ಲಿ ಜನಿಸಿ BA ಪದವಿ ವ್ಯಾಸಂಗ ಮುಗಿಸಿ ವೃತ್ತಿಯಿಂದ ರೈತರಾಗಿ ಪ್ರವೃತ್ತಿಯಿಂದ ರಂಗಭೂಮಿ ಕಲಾವಿದರಾಗಿ 280 ಪೌರಾಣಿಕ ನಾಟಕಗಳು, 15ರಿಂದ 20 ಸಾಮಾಜಿಕ ನಾಟಕಗಳಲ್ಲಿ ಅಭಿನಯಿಸುವ ಮೂಲಕ 45 ವರ್ಷಗಳ ರಂಗಭೂಮಿ ಸೇವೆಗಾಗಿ ಕರ್ನಾಟಕ ಭೂಷಣ ಪ್ರಶಸ್ತಿಯನ್ನು ಈ ಸಂದರ್ಭದಲ್ಲಿ ನೀಡಿ ಗೌರವಿಸಲಾಗುತ್ತಿದೆ. ಕೆ.ಆರ್. ಶಿವಾನಂದ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಮುಂದಿನ ಪ್ರಶಸ್ತಿ ಪುರಸ್ಕೃತರು ದಿನಕರ್ ರಾವ್ ನಾರಾಯಣ ರಾವ್ ಕುಲಕರ್ಣಿ ಅಷ್ಟಗಿ, ಪಾರಂಪರಿಕ ವೈದ್ಯರು ಹಾಗೂ ಸಮಾಜ ಸೇವೆ, ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ದಿನಕರ್ ರಾವ್ ನಾರಾಯಣ ರಾವ್ ಕುಲಕರ್ಣಿ ಅಷ್ಟಗಿ ರವರು ದಿವಂಗತ ಗಂಗಾಬಾಯಿ ಮತ್ತು ದಿವಂಗತ ನಾರಾಯಣ ರಾವ್ ಅವರ ಪ್ರೀತಿಯ ಸುಪುತ್ರರಾಗಿ 1962ರಲ್ಲಿ ಕಲಬುರಗಿ ಜಿಲ್ಲೆ ಅಷ್ಟಗಿಯಲ್ಲಿ ಜನಿಸಿ ಪಾರಂಪರಿಕ ವೈದ್ಯರಾಗಿ ಜನಸೇವೆ ಮಾಡುತ್ತಾ ಜನಸೇವೆಯೇ ಜನಾರ್ದನ ಸೇವೆ ಎನ್ನುತ್ತಾ ಸೇವಾ ಮನೋಭಾವದಿಂದ ಜನರ ಆರೋಗ್ಯದ ಜೊತೆಗೆ ಸಮಾಜ ಸೇವೆಯನ್ನು ಮಾಡುತ್ತಿದ್ದಾರೆ. ಇವರ ಸಮಾಜ ಸೇವೆಯನ್ನು ಪರಿಗಣಿಸಿ ಇವರಿಗೆ ಕರ್ನಾಟಕ ಭೂಷಣ ಪ್ರಶಸ್ತಿಯನ್ನು ನೀಡಿ ಈ ಸಂದರ್ಭದಲ್ಲಿ ಗೌರವಿಸಲಾಗುತ್ತಿದೆ. ಹಲೋ, ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ. ಸ್ಮೈಲ್, ಸ್ಮೈಲ್. ದಿನಕರ್ ರಾವ್ ಅವರಿಗೆ ಧನ್ಯವಾದಗಳು. Thank you. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಮನೋಜಿತ್ SS ವೈದ್ಯಕೀಯ, ಡಾಕ್ಟರ್ ಮನೋಜಿತ್ SS. ಹಾಗೆ ಡಾಕ್ಟರ್ ಶಿವರಾಜ್ ಗೌಡ ಅವರು ವೇದಿಕೆ ಮೇಲೆ ಬರಬೇಕು. ಡಾಕ್ಟರ್ ಶಿವರಾಜು ಗೌಡ. ಡಾಕ್ಟರ್ ಮನೋಜಿತ್ SS ಇವರು ಶ್ರೀ ಶಿವರುದ್ರಪ್ಪ ಮತ್ತು ಡಾಕ್ಟರ್ ಆಶಾ ಶಾನ್ಭೋಗ್ ಅವರು ವೇದಿಕೆ ಮೇಲೆ ಬರಬೇಕು. ಡಾಕ್ಟರ್ ಆಶಾ ಶಾನ್ಭೋಗ್ ಅವರು. ಶ್ರೀಮತಿ ಡಾಕ್ಟರ್ ಆಶಾ ಶಾನ್ಭಾಗ್ ಅವರು ಶ್ರೀಮತಿ C.R. ಉಷಾ ಮತ್ತು ಶ್ರೀ ಮಂಗಳೂರು ಮೋಹನದಾಸ ಶಾನ್ಭಾಗ್ ಅವರ ಉದರದಲ್ಲಿ 1953ರಲ್ಲಿ ದಾವಣಗೆರೆಯಲ್ಲಿ ಜನಿಸಿ ಕಸ್ತೂರಬಾ ಮೆಡಿಕಲ್ ಕಾಲೇಜಿನಿಂದ MBBS MS ಉನ್ನತ ವ್ಯಾಸಂಗವನ್ನು
ಹಾಸೀನರಾಗಬೇಕು. ಡಾಕ್ಟರ್ ಸಿದ್ದರಾಮಪ್ಪ ಪಾಟೀಲ್ ಅವರು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಆಮೂಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗುತ್ತಿಗೆ ಆಧಾರದ ಮೇಲೆ ವೈದ್ಯ ಅಧಿಕಾರಿಯಾಗಿ ವೃತ್ತಿ ಜೀವನ ಪ್ರಾರಂಭಿಸಿ ನಂತರ ಕಾಯಂ ವೈದ್ಯಾಧಿಕಾರಿಯಾಗಿ ತಾಲೂಕಿನ 310 ವೈದ್ಯ ಸಿಬ್ಬಂದಿಗೆ ಪ್ರೀತಿಪಾತ್ರ ವೈದ್ಯರಾಗಿ ಜನಸೇವೆಯೇ ಜನಾರ್ದನ ಸೇವೆ ಎಂದು ತಿಳಿದು ರೋಗಿಗಳ ಸೇವೆ, ಪ್ರಾಮಾಣಿಕ ಆಡಳಿತ ಸೇವೆ ಸೇರಿದಂತೆ ಸರ್ಕಾರಿ ವೈದ್ಯಕೀಯ ಕ್ಷೇತ್ರವನ್ನು ಸೇವೆಯಾಗಿಸಿದ ಶ್ರೀಗಳು ಆಡಳಿತ ಹಾಗೂ ವೈದ್ಯಕೀಯ ಸೇವೆಗಾಗಿ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಸರ್ ಇಲ್ಲಿ ನೋಡಿ ಸರ್, ಎಕ್ಸ್ಕ್ಯೂಸ್ ಮೀ, ರೆಡಿ ಸರ್, ಮುಂದೆ ನೋಡಿ ಡಾಕ್ಟರ್ ಸಿದ್ದರಾಮಪ್ಪ ಪಾಟೀಲ್ ಅವರಿಗೆ ಧನ್ಯವಾದಗಳು. ಶ್ರೀಮತಿ ಡಾಕ್ಟರ್ ಎಸ್ ವೈದ್ಯಕೀಯ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ತದನಂತರ ಡಾಕ್ಟರ್ ಜೋಗೀಂದ್ರನಾಥ್. ಶ್ರೀಮತಿ ಡಾಕ್ಟರ್ ನಿರ್ಮಲಾ ಎಸ್ ಅವರು ಶ್ರೀಮತಿ ಗೌರಮ್ಮ ಎಂ ಮತ್ತು ಶ್ರೀ ಸಿದ್ದರಾಕ್ಷಯ್ಯರ ಉದರದಲ್ಲಿ 1977ರಲ್ಲಿ ಜನಿಸಿ ಮೂಲತಃ ಗ್ರಾಮೀಣ ಮಟ್ಟದ ನೆಲಮಂಗಲ ತಾಲೂಕಿನ ನರಸಾಪುರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಎಂಬಿಬಿಎಸ್ ಮತ್ತು ಜನರಲ್ ಸರ್ಜನ್ನಲ್ಲಿ ಎಂಎಸ್ ಅನ್ನು ಮುಗಿಸಿ ಸದ್ಯ ನೆಲಮಂಗಲದಲ್ಲಿ ವೈದ್ಯ ವೃತ್ತಿಯನ್ನು ನಡೆಸುವ ಮೂಲಕ ಬಡಕುಟಿಗಳ ಪಾಲಿಗೆ ವೈದ್ಯರು ನಾರಾಯಣ ಹರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಇತರ ಮಾನವೀಯ ಮೌಲ್ಯಗಳಿಗಾಗಿ ಕರ್ನಾಟಕ ಮೀಡಿಯಾ ಕ್ಲಬ್ 2024-25ನೇ ಸಾಲಿನ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ನಿರ್ಮಲಾ ಎಸ್ ಅವರಿಗೆ ಧನ್ಯವಾದಗಳು. ಡಾಕ್ಟರ್ ಜೋಗೇಂದ್ರನಾಥ್. ಡಾಕ್ಟರ್ ಈಶ್ವರ ಪಾಯ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸ್ವಲ್ಪ ಬೇಗ ಬನ್ನಿ. ತದನಂತರ ಡಾಕ್ಟರ್ ಬಿ.ವಿ. ಮಂಡಲಗೇರಿ ವೈದ್ಯಕೀಯ, ತಾವು ಕೂಡ ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಬೇಕು. ಡಾಕ್ಟರ್ ಈಶ್ವರಪ್ಪ ಅವರವರು ವೇದಿಕೆ ಮೇಲೆ ಬರಬೇಕು. ಡಾಕ್ಟರ್ ಎನ್ ಜೋಗೇಂದ್ರನಾಥ್ ರವರು ಎಸಿನೇ ಆಗಿಲ್ಲ. ಡಾಕ್ಟರ್ ಈಶ್ವರಪ್ಪ ಎಂಬುವರು ಶ್ರೀಮತಿ ನಾಗಮ್ಮ ಹಾಗೂ ಶ್ರೀ ಮಲ್ಲೇಶಪ್ಪ ಅವರ ಉದರದಲ್ಲಿ 1974ರಲ್ಲಿ ಜನಿಸಿ ಇವರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಈರೇಕಬೂರಿನವರಾಗಿದ್ದು ಎಂಬಿಬಿಎಸ್ ಅನ್ನು ಶ್ರೀ ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜ್ ಕೋಲಾರದಿಂದ, ಎಂಎಸ್ ಅನ್ನು ಕೆಎಸ್ ಬೆಂಗಳೂರಿನಿಂದ ಪಡೆದು ಜನರಲ್ ಸರ್ಜನ್ ಆಗಿ 22 ವರ್ಷಗಳಿಂದ ಅಂಕೋಲಾ ತಾಲೂಕಿನ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ವೈದ್ಯಕೀಯ ಸೇವೆ, ರೋಗಿಗಳ ಕಾಳಜಿ ಹಾಗೂ ಆಡಳಿತ ಸೇವೆಗಾಗಿ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಸರ್ ಮುಂದೆ ನೋಡಿ, ಮುಂದೆ ಸರ್ ಎಲ್ಲ ನೋಡಿ. ಡಾಕ್ಟರ್ ಈಶ್ವರಪ್ಪ ಅವರಿಗೆ ಧನ್ಯವಾದಗಳು. Thank you. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಬಿ.ವಿ. ಮಂಡಲಗೇರಿ ವೈದ್ಯಕೀಯ. ಡಾಕ್ಟರ್ ಬಿ.ವಿ. ಮಂಡಲಗೇರಿ ವೈದ್ಯಕೀಯ ದಯವಿಟ್ಟು ಬರಬೇಕು. ಮೊಬೈಲ್ ಅವ್ರನ್ನ ನಾನು ಹೋಗ್ಲಣ್ಣ, ಮೊಬೈಲ್ ಅವ್ರನ್ನ ಆ್ಯಕ್ಚುಲಿ ಅವ್ರಿಗೆ ಸೀಟ್ ಹಿಡ್ಕೊಂಡು ಹಿಂಗೆ ಹಿಡ್ಕೊಬೇಕು, ರಿಫೆಕ್ಟ್ ಆಗ್ತಾ ಇದೆ. ಡಾಕ್ಟರ್ ವೀರಪ್ಪ ಶ್ರೀಮತಿ ಬಾಳಮ್ಮ ಮತ್ತು ಶ್ರೀ ಬಸವರಾಜ ಮಾಡಗೇರಿಯವರ ಪುತ್ರರನ್ನಾಗಿ 1976ರಲ್ಲಿ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಮುರ್ತಿ ಗ್ರಾಮದಲ್ಲಿ ಜನಿಸಿ ಪಿಯುಸಿ ಸೈನ್ಸ್ ಮುಗಿಸಿ ಹೈದರಾಬಾದ್ ಕಾಲೇಜಿನಲ್ಲಿ ಬ್ಯಾಚುಲರ್ ಆಫ್ ಎಲೆಕ್ಟ್ರೋಪತಿ ಮೆಡಿಸಿನ್ ಮತ್ತು ಸರ್ಜರಿ ವಿಭಾಗದಲ್ಲಿ ವ್ಯಾಸಂಗ ಮುಗಿಸಿ ಹೋಮಿಯೋಪತಿ ವೈದ್ಯರಾಗಿ ಧನ್ವಂತರಿ ಕ್ಲಿನಿಕ್ ಮೂಲಕ ಸಾವಿರಾರು ಜನ ರೋಗಿಗಳ ಪಾಲಿಗೆ ಅತ್ಯುತ್ತಮ ವೈದ್ಯ ತಜ್ಞರಾಗಿ ಆಯುರ್ವೇದಿಕ್ ಶಿಬಿರಗಳಲ್ಲಿ ಭಾಗವಹಿಸುವುದು, ಹೋಮಿಯೋಪತಿ ಶಿಬಿರಗಳಲ್ಲಿ ಭಾಗವಹಿಸಿ ಭಾರತ ಸೇವೆಗಳ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳಿಂದ ಗೌರವ ಸ್ವೀಕರಿಸಿ ನುರಿತ ಮತ್ತು ಅನುಭವಿ ವೈದ್ಯರಾಗಿ ಸೇವೆ ಸಲ್ಲಿಸಿರುವ ನಿಮಿತ್ತವಾಗಿ ಕರ್ನಾಟಕ ಮೀಡಿಯಾ ಕ್ಲಬ್ ಶ್ರೀಮಂತರಿಗೆ 2024-25ನೇ ಸಾಲಿನ ಕರ್ನಾಟಕ ಭೂಷಣ ಪ್ರಶಸ್ತಿ. ಡಾಕ್ಟರ್ ಬಿ.ವಿ. ಮಂಡಲಗೇರಿ ಅವರಿಗೆ ಧನ್ಯವಾದಗಳು. ಶ್ರೀ ಡಿ.ಕೆ. ರವಿ ಶಿಕ್ಷಣ ಕ್ಷೇತ್ರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತದನಂತರ ಡಾಕ್ಟರ್ ಬಿ.ವಿ. ನಿಂತ್ಕೊಂಡು ಅವರು ನೋಡಿ, ನಿಂತ್ಕೊಳ್ಳೋಕ್ಕಾಗಲ್ಲ ಅಂತಾರೆ ಇವಾಗ. ಡಿ.ಕೆ. ರವಿ ಶ್ರೀಗಳು ಶ್ರೀಮತಿ ಗೌರಮ್ಮ ಮತ್ತು ಕುಬೇರಪಾಲರ ಸುಪುತ್ರರಾಗಿ 1965ರಲ್ಲಿ ಜನಿಸಿ ಶಿಕ್ಷಕರಾಗಿ 30 ವರ್ಷಗಳ ಸೇವೆ ಹಾಗೂ ಬಡ್ತಿ ಮುಖ್ಯ ಶಿಕ್ಷಕರಾಗಿ ಶ್ರೀಗಳು ಚಿತ್ರದುರ್ಗ ಜಿಲ್ಲೆ ಅರಕಟ್ಟಿಯ ಸಮುದ್ರದಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿ ಮಾಡುತ್ತಾ ಕಲೆ, ಕ್ರೀಡೆ, ಕೃಷಿ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡುತ್ತಿದ್ದಾರೆ. ಇವರ ಶಿಕ್ಷಣ ಸೇವೆಗಾಗಿ ಕರ್ನಾಟಕ ಮೀಡಿಯಾ ಕ್ಲಬ್ 2024
ಧನ್ಯವಾದಗಳು. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀ ಡಾಕ್ಟರ್ ಬಿ ವೀಣಪ್ಪ, ರಂಗಭೂಮಿ ಮತ್ತು ಶೈಕ್ಷಣಿಕ ಸೇವೆ. ತದನಂತರ ಮುಂಭಾಗದಲ್ಲಿ ನಡೆಯಬೇಕು. ಡಾಕ್ಟರ್ ಶ್ರೀನಿವಾಸ್ ಡಾಕ್ಟರ್ ಬಿ ವೀಣಪ್ಪ, ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಂಗೇರಿ ಹೋಬಳಿಯ ಕೆಂಚನಪಾಳ್ಯದಲ್ಲಿ 1964ರಲ್ಲಿ ಜನಿಸಿ MA PhD ವ್ಯಾಸಂಗ ಮುಗಿಸಿ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗದ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಾ ಇಲ್ಲಿಯವರೆಗೆ 1000 ನಾಟಕಗಳಲ್ಲಿ ಅಭಿನಯಿಸಿ ಪ್ರೇಕ್ಷಕರ ಮನಗೆದ್ದಿದ್ದಾರೆ. ಕಂಸಾಳೆ, ಕೋಲಾಟ, ನಗಾರಿ, ತಮಟೆ ಬಾರಿಸುವುದು ಸೇರಿದಂತೆ ಇವರ ರಂಗಭೂಮಿ ಸೇವೆಗಾಗಿ ಕರ್ನಾಟಕ ಮೀಡಿಯಾ ಕ್ಲಬ್ 2024-25ನೇ ಸಾಲಿನ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಬಿ ವೀಣಪ್ಪ ಅವರಿಗೆ ಧನ್ಯವಾದಗಳು. ಶ್ರೀ ವೆಂಕಟಶಾಮಯ್ಯ ಎಂಬಿ, ರಂಗಭೂಮಿ ಹಾಗೂ ಸಮಾಜ ಸೇವೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತದನಂತರ ವೆಂಕಟಶಾಮಯ್ಯ ಎಂಬಿ ಶ್ರೀಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸೋಮಪುರ ಹೋಬಳಿಯ ಮಾಕಿನಹಳ್ಳಿಯಲ್ಲಿ 1974ರಲ್ಲಿ ಜನಿಸಿ ಶ್ರೀಗಳು PUC JOC ಅಧ್ಯಯನ ಮಾಡಿ ಸದ್ಯ ವ್ಯವಸಾಯ ಮಾಡುತ್ತಿದ್ದಾರೆ. ರಂಗಭೂಮಿ ಕಲಾವಿದರಾಗಿ ಕಲಾಸೇವೆ ಮಾಡುತ್ತಾ ಸಾಕ್ಷರತಾ ಅರಿವು ಮೂಡಿಸುತ್ತಾ ಸಮಾಜ ಬಾಂಧವರಾಗಿ ಹಲವಾರು ಕಾರ್ಯಕ್ರಮ ನೀಡುತ್ತಾರೆ. ತಮ್ಮ ಕಲಿತ ಮೂಲಕ ರೈತರಿಗೆ, ಕಾರ್ಮಿಕರಿಗೆ ಅರಿವು ಮತ್ತು ಜಾಗೃತಿ ಮೂಡಿಸುತ್ತಾರೆ. ಇವರ ಸಾಮಾಜಿಕ ಕಾಳಜಿ ಮತ್ತು ರಂಗಭೂಮಿ ಸೇವೆಗಾಗಿ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ ವೆಂಕಟಶಾಮಯ್ಯ ಅವರಿಗೆ ಧನ್ಯವಾದಗಳು. ಶ್ರೀಮತಿ ಮಂಜುಳಾ ಎಸ್ಸಿ, ಶಿಕ್ಷಣ ಕ್ಷೇತ್ರ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತದನಂತರ ಶ್ರೀಮತಿ ಎಂ ಸ್ನೇಹ ಅವರು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಶ್ರೀಮತಿ ಎಂ ಮಂಜುಳಾ SE ಶಿಕ್ಷಣ ವಂಚಿತ ವಿದ್ಯಾರ್ಥಿಗಳಿಗೆ ಅನೌಪಚಾರಿಕ ಶಿಕ್ಷಣ ಪದ್ಧತಿಯಲ್ಲಿ ಪ್ರೌಢ, ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಹಾಗೂ ಕೌಶಲ್ಯ ತರಬೇತಿಯನ್ನು ಭಾರತ ಇನ್ಸ್ಟಿಟ್ಯೂಟ್ ಸ್ಕೂಲಿಂಗ್ ಎಜುಕೇಶನ್ ಮೂಲಕ ಶಾಲೆ ಬಿಟ್ಟ ವಿದ್ಯಾರ್ಥಿಗಳನ್ನು ಮುಖ್ಯ ವಾಹಿನಿಗೆ ತರುವ ಈ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸಮಾಜಕ್ಕೆ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿರುವ ಇವರ ಶಿಕ್ಷಣ ಸೇವೆಗಾಗಿ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಮಂಜುಳಾ ಅವರಿಗೆ ಧನ್ಯವಾದಗಳು. ಶ್ರೀಮತಿ ಎಂ ಸ್ನೇಹ, ಸಮಾಜ ಸೇವೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತದನಂತರ ಜಯಂತ್ ಜಟ್ಟಯ್ಯ ನಾಯಕ್ ವೇದಿಕೆ ಮುಂಭಾಗಕ್ಕೆ ಆಸೀನರಾಗಬೇಕು. ಶ್ರೀಮತಿ ಎಸ್ ಸ್ನೇಹ ಇವರು ಉಷಾಕುಮಾರಿ ಮತ್ತು ಮುರುಗೇಶ್ ಅವರ ಸುಪುತ್ರಿಯಾಗಿ ಜನಿಸಿ ಶ್ರೀ ಪ್ರದೀಪ್ ಶೆಟ್ಟಿ ಅವರನ್ನು ವಿವಾಹವಾಗುವ ಮೂಲಕ ಸಾಂಸಾರಿಕ ಜೀವನವನ್ನು ಪ್ರಾರಂಭಿಸಿ ಬೆಂಗಳೂರಿನ ವಿದ್ಯಾರಣ್ಯಪುರದ ಕ್ಯಾನ್ಸಿ ನಗರದ ಮನೆಯವರೆಂದೇ ಖ್ಯಾತಿ ಪಡೆದಿದ್ದಾರೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿ, ರಸ್ತೆಗಳ ಅಭಿವೃದ್ಧಿ, ಜನಸಾಮಾನ್ಯರಿಗೆ ಸೇವೆ ಮಾಡುತ್ತಾ ಜನಮೆಚ್ಚಿದ ನಾಯಕಿಯಾಗಿದ್ದಾರೆ. ಇವರ ಸಮಾಜ ಸೇವೆಗಾಗಿ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಈ ಸಂದರ್ಭದಲ್ಲಿ ಗೌರವಿಸಲಾಗುತ್ತಿದೆ. ಥ್ಯಾಂಕ್ ಯು. ಶ್ರೀಮತಿ ಎಂ ಸ್ನೇಹ ಅವರಿಗೆ ಧನ್ಯವಾದಗಳು. ಶ್ರೀ ಜಯಂತ್ ಜಟ್ಟಯ್ಯ ನಾಯಕ್, ಶಿಲ್ಪಕಲೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತದನಂತರ ಡಾಕ್ಟರ್ ಮಿಲನ್ ಬಿ ಕಾಂಬ್ಳೆ ವೇದಿಕೆ ಮುಂಭಾಗಕ್ಕೆ ಆಸೀನರಾಗಬೇಕು. ಜಯಂತ್ ಜಟ್ಟಯ್ಯ ನಾಯಕ್ ಜಯಂತ ಮೂರನೇ ಮನೆ. ಇವರು ಶಿಲ್ಪಕಲೆ ಕ್ಷೇತ್ರದಲ್ಲಿ 19 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದು ಇವರು ಗ್ರಾಮೀಣ ಶೈಲಿ, ಕದಂಬ, ಬಾದಾಮಿ, ಚಾಲುಕ್ಯರ, ಹೊಯ್ಸಳರ ಶೈಲಿಯಲ್ಲಿ ವಿಷ್ಣು, ಶಿವ ಹಾಗೂ ದೇವಿ ದೇವಾಲಯಗಳನ್ನು ನಿರ್ಮಿಸಿರುತ್ತಾರೆ. ಇವರ ಸುದೀರ್ಘ ಶಿಲ್ಪಕಲೆ ಕ್ಷೇತ್ರದ ಸಾಧನೆಗಾಗಿ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಥ್ಯಾಂಕ್ ಯು. ಶ್ರೀ ಜಯಂತ್ ಜಟ್ಟಯ್ಯ ನಾಯಕ್ ಅವರಿಗೆ ಧನ್ಯವಾದಗಳು. ಶ್ರೀ ಡಾಕ್ಟರ್ ಮಿಲನ್ ಬಿ ಕಾಂಬ್ಳೆ, ಶಿಕ್ಷಣ ಮತ್ತು ಸಮಾಜ ಸೇವೆ. 500 ರೂಪಾಯಿ ಇಸ್ಕೊಳ್ಳಿ, 500 ರೂಪಾಯಿ. ಆನಂದ ರಾಮ್ ನಾಯಕ್ ವೇದಿಕೆ ಮುಂಭಾಗಕ್ಕೆ ಆಸೀನರಾಗಬೇಕು. ಡಾಕ್ಟರ್ ಮಿಲನ್ ಬಿ ಕಾಂಬ್ಳೆ ಶ್ರೀಗಳು ಶ್ರೀಮತಿ ಸ್ಮಿತಾ ಮತ್ತು ಶ್ರೀ ವಿಠಲ್ ಎಂ ಕಾಂಬ್ಳೆಯವರ ಉದರದಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಜನಿಸಿ MSc ಮತ್ತು PhDಯಲ್ಲಿ ಮೈಕ್ರೋಬಯಾಲಜಿ ಅಧ್ಯಯನ ಮಾಡಿ ಸದ್ಯ ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೂಕ್ಷ್ಮಜೀವಿ ಶಾಸ್ತ್ರ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಾ ಆಡಳಿತ, ಸಮಾಜ ಸೇವೆ ಹಾಗೂ ದೇಹದಾಢ್ಯತೆ ಸ್ಪರ್ಧೆಯಲ್ಲಿ ಭಾಗಿ ಹೀಗೆ
ವೇದಿಕೆ ಮುಂಭಾಗಕ್ಕೆ ಹಾಸೀನರಾಗಬೇಕು. ಆನಂದು ರಾಮನಾಯಕ ಶ್ರೀಯುತರು ಶ್ರೀ ಟಿ ಜಾನಕಿ ಹಾಗೂ ಶ್ರೀ ರಾಮನಾಯಕ ಅವರ ಉದರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ 1962ರಲ್ಲಿ ಜನಿಸಿ BA ಶಿಕ್ಷಣ ಮುಗಿಸಿ ರಾಜಕೀಯ ಮಾಡುತ್ತಾ ಸಮಾಜ ಸೇವೆ ಮಾಡುತ್ತಿದ್ದಾರೆ. 10 ವರ್ಷಗಳಿಂದ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ, ಸದ್ಯ ಅಧ್ಯಕ್ಷರಾಗಿ ಕಡವಾಡ ಗ್ರಾಮ ಪಂಚಾಯಿತಿಯಲ್ಲಿ ಸಮಗ್ರ ಅಭಿವೃದ್ಧಿ ಮಾಡುತ್ತಾರೆ. ಬಡವರಿಗೆ ಹಾಗೂ ದೀನ ದಲಿತರಿಗೆ ಸಹಾಯ ಮಾಡುತ್ತಾ ಸರ್ಕಾರದ ಯೋಜನೆಗಳನ್ನು ಸೂಕ್ತ ಫಲಾನುಭವಿಗಳಿಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವ ಆನಂದ ರಾಮನಾಯಕ್ ಅವರಿಗೆ ಧನ್ಯವಾದಗಳು. ಶ್ರೀ ಡಾಕ್ಟರ್ ಮಹಾಂತೇಶ್ ಬಿ ಅಳಪೇಟಿ ಶಿಕ್ಷಣ ಕ್ಷೇತ್ರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತದನಂತರ ಶಿವಲಿಂಗಪ್ಪ ಸವಣೂರು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಹಾಸೀನರಾಗಬೇಕು. ಡಾಕ್ಟರ್ ಮಹಾಂತೇಶ್ ಅಳಪೇಟಿ ಶ್ರೀಯುತರು ಶ್ರೀಮತಿ ಶಂಕರಮ್ಮ ಮತ್ತು ಶ್ರೀ ಬಸವರವರ ಉದರದಲ್ಲಿ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಎಗ್ಗಲಗಿ ಗ್ರಾಮದಲ್ಲಿ 1965ರಲ್ಲಿ ಜನಿಸಿ PhD ಡಿಪ್ಲೊಮಾ ಇನ್ ಲಿಟರೇಚರ್ ವ್ಯಾಸಂಗ ಮುಗಿಸಿ ಏಳರಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಾ ಯೋಗ ತರಬೇತಿ, ಲಾವಣಿ ಪದ, ಜನಪದ, ಭಜನೆ, ಕಿರುನಾಟಕ, ಏಕಾಭಿನಯ, ಸಾಹಿತ್ಯ ಹಾಗೂ ಸಂಶೋಧನೆ ಸೇರಿದಂತೆ ಹಲವಾರು ಕ್ಷೇತ್ರಗಳ ಪ್ರಾವೀಣ್ಯತೆ ಪಡೆದಿರುತ್ತಾರೆ. ಇವರ ಡಾಕ್ಟರ್ ಮಹಾಂತೇಶ್ ಬಿ ಅಳಪೇಟಿ ಅವರಿಗೆ ಧನ್ಯವಾದಗಳು. ಶ್ರೀ ಶಿವಲಿಂಗಪ್ಪ ಸವಣೂರು ಸಮಾಜ ಸೇವೆ, ತದನಂತರ ಬಸವರಾಜ ಐನೋಳಿ ವೇದಿಕೆಯ ಮುಂಭಾಗಕ್ಕೆ ಹಾಸೀನರಾಗಬೇಕು. ಶಿವಲಿಂಗಪ್ಪ ಸವಣೂರ ಶ್ರೀಯುತರು ಶ್ರೀಮತಿ ಶಾಂತಮ್ಮ ಹಾಗೂ ಶ್ರೀ ಬಸವಣ್ಣಪ್ಪರವರ ಉದರದಲ್ಲಿ 1965ರಲ್ಲಿ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಕೂಡಿಹಾಳದಲ್ಲಿ ಜನಿಸಿ PUC ವ್ಯಾಸಂಗ ಮುಗಿಸಿ 2ನೇ ಅವಧಿಗೆ ಗ್ರಾಮ ಪಂಚಾಯಿತಿ ಪ್ರತಿನಿಧಿ, ಕೂಡಿಹಾಳ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಜನಸೇವೆಗೆ ದೇವರ ಸೇವೆ ಎಂದು ನಂಬಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಗ್ರಾಮ ದೇವತೆಯ ಆರಾಧಕರು, ಪುರಾಣ ಪಠಣಕಾರರು, ಸಂಗೀತ. ಶ್ರೀ ಶಿವಲಿಂಗಪ್ಪ ಸವಣೂರು ಅವರಿಗೆ ಧನ್ಯವಾದಗಳು. ಶ್ರೀ ಬಸವರಾಜ್ ಐನೋಳಿ ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಹೇಶ್ ಅವರು, ತದನಂತರ ಮಹೇಶ್ PO ಅವರು ವೇದಿಕೆ ಮುಂಭಾಗಕ್ಕೆ ಹಾಸೀನರಾಗಬೇಕು. ಬಸವರಾಜ್ ಐನೋಳಿ ಶ್ರೀಯುತರು ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಸೋಮಲಿಂಗದಲ್ಲಿ ಗ್ರಾಮದಲ್ಲಿ ಶ್ರೀಮತಿ ಮುದ್ದಮ್ಮ ಹಾಗೂ ಶ್ರೀ ರಾಜಪ್ಪ ದಂಪತಿಯ ಸುಪುತ್ರರಾಗಿ 1966ರಲ್ಲಿ ಜನಿಸಿ ಶ್ರೀಯುತರು 4 ವರ್ಷ ಖಾಸಗಿ ಶಾಲಾ ಶಿಕ್ಷಕರಾಗಿ, ಸರ್ಕಾರಿ ಶಾಲಾ ಶಿಕ್ಷಕರಾಗಿ 27 ವರ್ಷ ಸುದೀರ್ಘ ಸೇವೆ, 4 ಪುಸ್ತಕಗಳು, ಜೀವನ ಚರಿತ್ರೆ, ನಾಟಕ, ವ್ಯಕ್ತಿ ಪರಿಚಯ, ಜನಪದ ಸೇರಿ 16 ಕೃತಿಗಳನ್ನು ರಚಿಸಿದ್ದಾರೆ. ಇವರ ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಬಸವರಾಜ್ ಐನೋಳಿ ಅವರಿಗೆ ಧನ್ಯವಾದಗಳು. ಶ್ರೀ ಮಹೇಶ್ ಆಡಳಿತ ಸೇವೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತದನಂತರ ಶ್ರೀ ಓಮೇಶ್ವರ ಪಾಕೆ ವೇದಿಕೆಯ ಮುಂಭಾಗಕ್ಕೆ ಹಾಸೀನರಾಗಬೇಕು. ಮಹೇಶ್ ರವರು ಶ್ರೀಮತಿ ಸಾಹಿತ್ಯಮ್ಮ ಹಾಗೂ ಸುಬ್ಬೇಗೌಡ ಸುಪುತ್ರರಾಗಿ 1968ರಲ್ಲಿ ಚಿಕ್ಕಮಗಳೂರು ಕೊಪ್ಪ ತಾಲೂಕಿನ ಹುಣಸೇಹಳ್ಳಿಯಲ್ಲಿ ಜನಿಸಿ ಪಂಚಾಯತ್ ರಾಜ್ ಡಿಪ್ಲೊಮಾ ಮತ್ತು BCom ಪದವಿ ಮುಗಿಸಿ ಕೊಪ್ಪ ತಾಲೂಕಿನ ಹೇರೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸರ್ಕಾರದ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ಜೊತೆಗೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಸದಾ ಶ್ರಮಿಸುತ್ತಿದ್ದಾರೆ. ಇವರ ಪ್ರಾಮಾಣಿಕ ಸರ್ಕಾರಿ ಸೇವೆಗಾಗಿ ಕರ್ನಾಟಕ ಭೂಷಣ ಪ್ರಶಸ್ತಿಯನ್ನು ಗೌರವಪೂರ್ವಕವಾಗಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಮಹೇಶ್ ಅವರಿಗೆ ಧನ್ಯವಾದಗಳು. ಶ್ರೀ ಓಮೇಶಪ್ಪ ಆಡಳಿತ ಮತ್ತು ಕ್ರೀಡೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತದನಂತರ ಶ್ರೀ RS ನಟರಾಜ್ ಪಾಕೆ ಇವರು ದೇವಮ್ಮ ಮತ್ತು ಬಂಗಾರಪ್ಪರವರ ಜ್ಯೇಷ್ಠ ಪುತ್ರರಾಗಿ 1970ರಲ್ಲಿ ಸೊರಬ ತಾಲೂಕಿನ ಕೇಳಮುಖ ಗ್ರಾಮದಲ್ಲಿ ಜನಿಸಿ BA ವ್ಯಾಸಂಗ ಮುಗಿಸಿ ಉದ್ರಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾಗಿ ಪ್ರಾಮಾಣಿಕ ಸೇವೆಗಾಗಿ ಗಾಂಧಿ ಪುರಸ್ಕಾರ ಪಡೆದಿರುತ್ತಾರೆ. ಕ್ರೀಡಾ ಚಟುವಟಿಕೆಗಳು ಮತ್ತು ಸರ್ಕಾರದ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುತ್ತಿರುವ ಇವರ ಪ್ರಾಮಾಣಿಕ ಆಡಳಿತ ಸೇವೆಗಾಗಿ 2024-25ನೇ ಸಾಲಿನ ಕರ್ನಾಟಕ ಶ್ರೀ ಓಮೇಶಪ್ಪ ಅವರಿಗೆ ಧನ್ಯವಾದಗಳು. ಶ್ರೀ RS ನಟರಾಜ ಕಾಲೇಜ್ ಸಾಹಿತ್ಯ ಮತ್ತು ಸಮಾಜ ಸೇವೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತದನಂತರ ಶ್ರೀ ನಟರಾಜು ಶ್ರೀಯುತರು ಶಿವಮ್ಮ ಮತ್ತು ಶಂಕರಪ್ಪರವರ ಸುಪುತ್ರರಾಗಿ
ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ರಾಂಪುರದಲ್ಲಿ 1971ರಲ್ಲಿ ಜನಿಸಿ ಶ್ರೀಯುತರು ಜನಪದ ಕಲಾವಿದರು. ಭಜನೆ, ಗೀಗಿ ಪದ, ಜಾನಪದ ಗೀತೆ, ಲಾವಣಿ, ನಾಟಕ ಸೇರಿದಂತೆ ವಿವಿಧ ಕಲೆಗಳ ಪ್ರಾವೀಣ್ಯತೆ ಹೊಂದಿದ್ದು ತಮ್ಮ ಪ್ರತಿಭೆಯನ್ನು ಯುವ ಜನರಿಗೆ ದಾರಿಹಿಡಿಯುತ್ತಿದ್ದಾರೆ. ಇವರ ಅಪಾರ ಸಾಧನೆಗಾಗಿ 2024-25ನೇ ಸಾಲಿನ ರಾಜ್ಯದ ಅತ್ಯುತ್ತಮ ಪ್ರಶಸ್ತಿಯಾದ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಆರ್.ಎಸ್. ನಟರಾಜ್ ಅವರಿಗೆ ಧನ್ಯವಾದಗಳು. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀ ಎಸ್. ಚಂದ್ರಶೇಖರ್ ಸಮಾಜ ಸೇವೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತದನಂತರ ಬಿ. ಚಂದ್ರಯ್ಯ ಆಡಳಿತ ಸೇವೆ ವೇದಿಕೆ ಮುಂದೆ. ಚಂದ್ರಶೇಖರ್ ಶ್ರೀಯುತರು 1971ರಲ್ಲಿ ಮೈಸೂರು ಜಿಲ್ಲೆ ಟಿ. ನರಸೀಪುರ ತಾಲೂಕಿನ ಹಾಲೂರು ಗ್ರಾಮದಲ್ಲಿ ಜನಿಸಿ ಶೋಷಿತರ ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ಸಮಾನತೆ ಮತ್ತು ಅಭಿವೃದ್ಧಿಗಾಗಿ ಹಲವಾರು ಹೋರಾಟಗಳನ್ನು ಮಾಡುತ್ತಾ ಸಂವಿಧಾನದ ಮೂಲಭೂತ ಹಕ್ಕುಗಳಿಗಾಗಿ ಒತ್ತಾಯ ಮಾಡುತ್ತಾ ಒಂದು ಹೋರಾಟಗಾರರು ಎನ್ನಿಸಿಕೊಂಡಿದ್ದಾರೆ. ಸಮಾನತೆ ಮತ್ತು ಸಮಸ್ಯೆ ಮುಕ್ತ ಸಮಾಜಕ್ಕಾಗಿ ಶ್ರಮಿಸುತ್ತಿರುವ ಶ್ರೀಗಳ ಸಮಾಜ ಸೇವೆಗಾಗಿ ಶ್ರೀ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳು. ಶ್ರೀ ಬಿ. ಚಂದ್ರಯ್ಯ ಆಡಳಿತ ಸೇವೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತದನಂತರ ಪುರುಷೋತ್ತಮ ಪಾಂಡುರಂಗ ಗೌಡ ಅವರು. ಬಿ. ಚಂದ್ರಯ್ಯ ಅವರು ಶ್ರೀಮತಿ ದೇವಮ್ಮ ಮತ್ತು ಎ. ಬೈರಯ್ಯ ಅವರ ಉದರದಲ್ಲಿ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬೊಮ್ಮೇನಹಳ್ಳಿಯಲ್ಲಿ 1972ರಲ್ಲಿ ಜನಿಸಿ ಅರೆಹಳ್ಳಿ ಗ್ರಾಮ ಪಂಚಾಯಿತಿಯ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿ ಸದ್ಯ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾಗಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸರ್ಕಾರದ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಜನತೆಗೆ ತಲುಪಿಸುತ್ತಿರುವ ಇವರ ಆಡಳಿತ ಸೇವೆಗಾಗಿ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಈ ಸಂದರ್ಭದಲ್ಲಿ ಗೌರವಿಸಲಾಗುತ್ತಿದೆ. ಬಿ. ಚಂದ್ರಯ್ಯ ಅವರಿಗೆ ಧನ್ಯವಾದಗಳು. ಪುರುಷೋತ್ತಮ ಪಾಂಡುರಂಗ ಗೌಡ ಕಲೆ ಹಾಗೂ ರಾಜಕೀಯ ಸೇವೆ ದಯವಿಟ್ಟು ವೇದಿಕೆ ಮೇಲೆ ಹಾಸನರಾಗಬೇಕು. ಪುರುಷೋತ್ತಮ ಪಾಂಡುರಂಗ ಗೌಡ. ತದನಂತರ ಯೋಗೇಶ್ ಕೇವಿ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಹಾಸನರಾಗಬೇಕು. ಯೋಗೇಶ್ ಕೇವಿರವರು. ಪುರುಷೋತ್ತಮ್ ಗೌಡ ಶ್ರೀಯುತರು ಶ್ರೀಮತಿ ಶಾಂತಿ ಗೌಡ ಹಾಗೂ ಪಾಂಡುರಂಗ ಗೌಡ ಸುಪುತ್ರರಾಗಿ 1973ರಲ್ಲಿ ಕಾರವಾರ ತಾಲೂಕಿನ ಅಮದಳ್ಳಿಯಲ್ಲಿ ಜನಿಸಿ ಜನಪದ ಯಕ್ಷಗಾನ ಕಲಾವಿದರಾಗಿ ಹಲವಾರು ಕಾರ್ಯಕ್ರಮ ನೀಡಿರುತ್ತಾರೆ. ಸಮಾಜ ಸೇವೆ, ರಾಜಕೀಯ, ಮೂಲತಃ ಸಮಾಜ ಸೇವೆ ಮಾಡುವ ಇವರ ಒಲವು ಅತ್ಯಂತ ಶ್ಲಾಘನೀಯ. ಇವರ ರಂಗಭೂಮಿ ಸೇವೆಗಾಗಿ ಕರ್ನಾಟಕ ಮೀಡಿಯಾ ಕ್ಲಬ್‌ನು 2024-25ನೇ ಸಾಲಿನ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಧನ್ಯವಾದಗಳು. ಶ್ರೀ ಯೋಗೇಶ್ ಕೇವಿ ಕಲೆ ಮತ್ತು ಸಮಾಜ ಸೇವೆ ದಯವಿಟ್ಟು ವೇದಿಕೆಯ ಮೇಲೆ ಹಾಸನರಾಗಬೇಕು. ತದನಂತರ ಪಿ. ಸಿದ್ದೇಶ್ವರ್ 2 ವಿಕೆಟ್ ಔಟ್. ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಪಿ. ಸಿದ್ದೇಶ್ವರ್. ಶ್ರೀಯುತರು ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ವೀರಭದ್ರಾಚಾರ್ಯರ ಸುಪುತ್ರರಾಗಿ 1976ರಲ್ಲಿ ಕೊಡಗು ಜಿಲ್ಲೆ ಹೆಬ್ಬಾಳೆಯಲ್ಲಿ ಜನಿಸಿ BA-LLB ವ್ಯಾಸಂಗ ಮಾಡಿ ಹಾಸನ ತಾಲೂಕಿನ ಕೊರವಂಗ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಹಲವಾರು ಅಭಿವೃದ್ಧಿ ಮಾಡಿರುತ್ತಾರೆ. ಯೋಗೇಶ್ ಅವರು ಕಲಾವಿದರು ಆಗಿದ್ದು ಸಮಾಜ ಸೇವೆಯನ್ನು ಮಾಡುತ್ತಾ ಮಾನ್ಯರಾಗಿದ್ದಾರೆ. ಯೋಗೇಶ್ ಅವರಿಗೆ ಧನ್ಯವಾದಗಳು. ಪಿ. ಸಿದ್ದೇಶ್ವರ್ ಅವ್ರಿಗೆಲ್ಲ ಮಾಡ್ತೀನಿ. ಶಿಕ್ಷಣ ಕ್ಷೇತ್ರ. ತದನಂತರ 68 ಪಿ. ಸಿದ್ದೇಶ್ವರ್ ಬಳ್ಳಾರಿ ಜಿಲ್ಲೆ ರಾಂಪುರ ಗ್ರಾಮದಲ್ಲಿ 1976ರಲ್ಲಿ ಶ್ರೀಮತಿ ಪದ್ಮಾವತಿ ಮತ್ತು ಶ್ರೀ ವೆಂಕಟೇಶಪ್ಪರವರ ಉದರದಲ್ಲಿ ಜನಿಸಿ PUC TCH ವ್ಯಾಸಂಗ ಮುಗಿಸಿ ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಪ್ಪಗಳು ಇಲ್ಲಿ ಸಹಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಶಿಕ್ಷಣ ಕ್ಷೇತ್ರದ ಸಾಧನೆ, ಸರ್ಕಾರಿ ಸೇವೆಯಲ್ಲಿ ಮಾಡಿದ ಅಭಿವೃದ್ಧಿ, ಪ್ರಾಮಾಣಿಕ ಮತ್ತು ಮಕ್ಕಳ ಪ್ರಗತಿಗಾಗಿ ಶ್ರಮಿಸಿದ ಇವರ ಅಮೂಲ್ಯ ಸೇವೆಗಾಗಿ ಕರ್ನಾಟಕ ಮೀಡಿಯಾ ಕ್ಲಬ್ ಪಿ. ಸಿದ್ದೇಶ್ ಅವರಿಗೆ ಧನ್ಯವಾದಗಳು. ಶ್ರೀ ಕರಿಯಪ್ಪ ಶಿಕ್ಷಣ ಕ್ಷೇತ್ರ ದಯವಿಟ್ಟು